ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಪಾದಯಾತ್ರೆ ಮಾಡಿದವರು ಯಾರು? 750 ಕಿಲೋಮೀಟರ್ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ ನೋಡ್ರಿ. ನಮ್ಗೆ ಗೊತ್ತೈತಿ, ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಆರೋಪ ಮಾಡೋದು ಸರಿಯಲ್ಲ. ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬದಲಕ್ಕೆ ಬಿಡ ಅಂತ ಹೇಳ್ತೀನಿ ಸ್ವಾಮಿಗಳಿಗೆ. ಯತ್ನಾಳ ಗುಲಾಮರ ಅಲ್ಲ ನಾವು ಯಾರು. ಯತ್ನಾಳ ಗುಲಾಮಗಿರಿ ಆದ್ರೆ ನಾವು ಯಾರು ಕೇಳೋದಿಲ್ಲ. ನಮ್ಮದೇ ಆದ ಸಂಘಟನೆ ಇದೆ, ನಾವು ಹೋರಾಟ ಮಾಡ್ತೀವಿ. ಸಮಾಜ ಕಟ್ಟೋದು ಗೊತ್ತೈತಿ, ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ನಮ್ಗೆ ಗೊತ್ತೈತಿ. ಬಿಜೆಪಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ತಮ್ಮಲ್ಲಿರುವಂತಹ ಫೋರ್ಸ್ ಈಗ ಅದು ಕಡಿಮೆ ಆಗ್ತಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಗ ನೋಡ್ರಿ, ಯಾವ ಫೋರ್ಸು ಕಡಿಮೆ ಆಗಿಲ್ಲ, ಯಾವುದೂ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗದ ಅಂಗಳದಲ್ಲಿದ್ದಾಗ ನಾವೇನಾದ್ರೂ ನಿರ್ಣಯ ಮಾಡೋಕ್ಕಾಗತ್ತಾ? ಇದು ಒಬ್ಬ ಕಾನೂನನ್ನು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಏನು ಹಿಂದೆ ಬೊಮ್ಮಾಯಿ ತಾಯಿ ಮೇಲೆ ಆನೆ ಮಾಡಿದ, ಏನು ನಮ್ಮ ಸಿದ್ದರಾಮಯ್ಯವ್ರ ತಾಯಿ ಮೇಲೆ ಆನೆ ಮಾಡ್ಯಾರ? ಯಡಿಯೂರಪ್ಪ ಸದನದಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟ. ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದನದಲ್ಲಿ ಭರವಸೆ ಕೊಟ್ಟಿದ್ರ? ಕೊಟ್ಟವರು ಅವ್ರು ತಪ್ಪು ಮಾಡಿದ್ದಾರೆ, ಕೊಡಬೇಕಾಗಿತ್ತು. ಇದನ್ನು ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ನಿಂತಿಲ್ಲ, ನಾವು ನಿಲ್ಲಿಸೂ ಇಲ್ಲ. ಆದರೆ ನ್ಯಾಯಾಲಯದ ಅಂಗಳದಲ್ಲಿದ್ದಾಗ ನಾವೇನು ಮಾತಾಡೋಕ್ಕಾಗಲ್ಲ. ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು. ಇವತ್ತು ಕಂಟೆಂಪ್ಟ್ ಆಗ್ತವೆ. ಸರ್ಕಾರ ಏನಾದರೂ ನಿರ್ಧಾರ ಮಾಡಿದರೆ ಕಂಟೆಂಪ್ಟ್ ಆಗ್ತದೆ. ಇವ್ರು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಕೊಂಡು ಜನರ ಮುಂದೆ ಆ ಯತ್ನಾಳನ ಮಾತು ಕೇಳ್ಕೊಂಡು ಯತ್ನಾಳ ಬಾಯಿಗೆ ಬಂದಂಗೆ ಮಾತಾಡ್ಕೋತಾ ಇರ್ತಾನೆ. ಅವ್ನಿಗೆ ಏನೈತಿ ಮಾನ ಮರ್ಯಾದೆ ಈ ರಾಜ್ಯದೊಳಗೆ? ಸ್ವಲ್ಪ ದಿವಸ ತಡ್ರಿ, ಏನಾಗುತ್ತೆ ಇವನ್ ಕತೆ ನೋಡೋಣ. ಇನ್ನೊಂದು ಮಾತು ಹೇಳಿದ್ರೆ, ತಾಂತ್ರಿಕ ಕಾರಣಗಳಿದ್ರೆ ಸುಯಿಯನ್ನ ವಿಳಂಬ ಆಗಲಿ. ಆದ್ರೆ ಲಿಂಗಾಯತರನ್ನ ಕೇಂದ್ರಕ್ಕೆ ಒಬಿಸಿಯಲ್ಲಿ ಸೇರಿಸಂತ ಯಾಕೆ ಶಿಫಾರಸು ಮಾಡಬಹುದು ಸಿದ್ದರಾಮಯ್ಯನವರು? ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಲಿಂಗಾಯತರನ್ನ ಅವರು ಹಿಂದೆ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಮಾಡಿದೆ 2013ರಿಂದ 2018ರಲ್ಲಿ ಒಬಿಸಿ ಪಟ್ಟಿಯಲ್ಲಿ ಮಾಡೋದಕ್ಕೆ. ಇವತ್ತು ಯಾರು ಒಗ್ಗಟ್ಟಾಗಿ ಹೋಗಿಲ್ಲ ಇನ್ನೂ ತನ. ಯಾರು ಹೋಗಿದ್ದಾರೆ? ಒಬ್ರು 2A ಕೇಳ್ತಾರೆ, ಒಬ್ರು 2D ಕೇಳ್ತಾರೆ, ಒಬ್ರು 2C ಕೇಳ್ತಾರೆ. ಈ ಥರ ಕೇಳಿದ್ರೆ ಆಗುತ್ತಾ? ಒಟ್ಟಾರೆ ಎಲ್ಲ ಲಿಂಗಾಯತರು ಹೋಗಿ ನಾವು ಒಗ್ಗಟ್ಟವಾಗಿ ನಿಂತರೆ ನಾವು ಅದನ್ನೇ ಕೇಳ್ತಾ ಇದ್ದೀವಲ್ಲ. ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿ ಕೊಡಬೇಕು. ನಾವೆಲ್ಲಿ ಬೇಡ ಅಂದಿಲ್ಲಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಒತ್ತಡ ಇದ್ದೇ ಇದೆ. ಎಲ್ಲ ಸಮುದಾಯಗಳು ಕೇಳಿದ್ದಾರೆ, ಅದನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು. ಸುಮ್ಮನೆ ಏನೇನೋ ಆರೋಪ ಹೊರಿಸೋದು, ಒಬ್ಬರನ್ನ ದೂರ ಅವ್ರ ಮೇಲೆ ದ್ವೇಷದಿಂದ ಮಾತಾಡೋದು ಸರಿಯಲ್ಲ. ಇದು ಸ್ವಾಮಿಗಳು ಮಾಡುವಂಥದ್ದಲ್ಲ. ರಾಜಕಾರಣ ಬಿಟ್ಟು ಮಠದಲ್ಲಿ ಇರಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೀಸಲಾತಿ ಹೊರತುಪಡಿಸಿ ಮುನಿರತ್ನ ವಿರುದ್ಧ ಒಂದು ಹನಿ ಟ್ರಾಪ್ ಆರೋಪ ಕೇಳಿ ಬಂದಿರುವಂಥದ್ದು. ಮುನಿರತ್ನಂದ್ ಏನು ಕತೆ ಕೇಳ್ತೀರಿ? 1 2 ಇನ್ನು ನೋಡ್ರಿ, ಒಂದು ಇನ್ನೂ